ನೈಋತ್ಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಘೋಷಣೆಯನ್ನು ಮಾಡಿದಂಥ ರಘುಪತಿ ಭಟ್ ಅವರು ತನ್ನ ಚುನಾವಣಾ ಪ್ರಚಾರದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಬಹಳ ವಿಶೇಷ ಅನ್ನಿಸುವ ರೀತಿಯಲ್ಲಿ ಅವರ ಭಾವಚಿತ್ರ ಜೊತೆಗೆ ಪ್ರಧಾನಿ ಮೋದಿಯವರ ಭಾವಚಿತ್ರವನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಹಾಗೆ ಬಿಜೆಪಿಯ ಈ ಭಾಗದ ಕರಾವಳಿ ಭಾಗದ ಪ್ರಮುಖ ನಾಯಕರಾದ ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರ ಭಾವಚಿತ್ರವನ್ನು ಕೂಡ ನಾವು ಗಮನಿಸಬಹುದು. ಈಗ ತಾನೇ ಸಂಘದ ಹಿರಿಯರು ಜನಸಂಘ ಕಾಲದಿಂದ ಪಕ್ಷದ ಜೊತೆಗಿದ್ದ ಅನೇಕ ಹಿರಿಯರನ್ನು ಒಳಗೊಂಡ ಒಂದು ಸಭೆ ನಡೆಯಿತು. ಮಾಜಿ ಶಾಸಕರಾದ ರಘುಪತಿ ಭಟ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ. ಅವರ ನಿರ್ಧಾರ ಅಚಲ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ಪುನರುಚ್ಚರಿಸಿದ್ದಾರೆ. ಅವರ ಜೊತೆ ಮಾತನಾಡೋಣ, ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸ್ಪರ್ಧೆಗೆ ನಿಲ್ತೇನೆ ಎಂದಿದ್ರೆ ಹೆಚ್ಚಿನವರು ನಂಬಿರಲಿಲ್ಲ. ಈಗ ಕಚೇರಿ ಕೂಡ ಉದ್ಘಾಟನೆ ಆಯಿತು. ಈಗಲೂ ನಂಬ್ತಾ ಇಲ್ಲ ಭಾಳ ಜನ. ಏನು ಹೇಳ್ತೀರಿ ಅದಕ್ಕೆ? ಮೇಜರ್ ಆಗಿ ಇವತ್ತು ಸಭೆ ಮಾಡಿದೆ, ಯಾರಿಗೂ ಹೇಳಲಿಕ್ಕಾಗಲಿಲ್ಲ. ಯಾಕಂದ್ರೆ ನಂಗೆ ಫೋನಲ್ಲಿ ಆನ್ಸರ್ ಮಾಡಿ ಸಾಕಾಯ್ತು. ನಿಲ್ತೀರಾ ಇಲ್ವೋ? ನಿಲ್ತೀರಾ? ವಾಪಸ್ ತಗೊಳ್ತೀರಾ? ಇಲ್ಲ, ನಾನು ನಿಲ್ತೇನೆ ಅಂತ ನಿರ್ಧಾರ ಮಾಡುವಾಗ ಮೊದಲು ನಾನು ತುಂಬ ಯೋಚನೆ ಮಾಡಿದ್ದೇನೆ. ನಾನು ಯೋಚನೆ ಮಾಡಿಯೇ ನಿರ್ಧಾರ ಮಾಡಿದ್ದು. ನಿರ್ಧಾರದಿಂದ ವಾಪಸ್ ಹೋಗುವಂಥ ಪ್ರಶ್ನೆ ಇಲ್ಲ. ನಾನು ನಿಲ್ತೇನೆ. ಇವತ್ತೇ ಅದಕ್ಕೆ ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಮಾಡಿ ನಾಳೆ ನಾಮಿನೇಷನ್ ಆಗ್ತಾ ಇದ್ದೇನೆ. ಸೊ ಹಾಗಾಗಿ ನಾನು ನಾಮಿನೇಷನ್ ಮಾತ್ರ ಆಗೋದಲ್ಲ, ನನಗೀಗ ತುಂಬ ವಿಶ್ವಾಸ ಬಂದಿದೆ. ನಾನು 100ಕ್ಕೆ 100 ಗೆಲ್ತೇನೆ ಅಂತ ಹೇಳೋ ವಿಶ್ವಾಸವೂ ಬಂದಿದೆ. ಈಗ ಪ್ರಧಾನಿ ಮೋದಿಯವರ ಭಾವಚಿತ್ರವನ್ನು ಕೂಡ ಬಳಸ್ಕೊಂಡಿದ್ದೀವಿ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಅದೇ ತಂತ್ರಗಾರಿಕೆಯನ್ನು ಮಾಡಿದರು. ಏನಿದು ತಂತ್ರಗಾರಿಕೆ? ಇದಕ್ಕೆ ತಮ್ಮ ಸಮರ್ಥನೆ ಏನು ಅಂತ? ಈಶ್ವರಪ್ಪನವರು ಮಾಡಿದಾಗ ಅದು ಲೋಕಸಭೆಯ ಚುನಾವಣೆ, ಅದೇನು ಸರಿಯಾ ತಪ್ಪ ಅದು ಕೋರ್ಟು ಸಹ ಏನು ಅದಕ್ಕೇನು ಮಾಡಲಿಲ್ಲ. ಆದರೆ ನಂದಕ್ಕೆ ಇದು ವಿಧಾನ ಪರಿಷತ್ ಚುನಾವಣೆ. ಇದರಲ್ಲಿ ಮೋದಿಯವರು ಪ್ರಧಾನಿ ಅಭ್ಯರ್ಥಿಯೂ ಅಲ್ಲ. ಇದು ಒಂದು ಪದವೀಧರ ನೈಋತ್ಯ ಕ್ಷೇತ್ರಕ್ಕೆ ನಡೀತಾ ಇರುವಂಥ ಚುನಾವಣೆ. ಇದರಲ್ಲಿ ಲೋಕಸಭೆ ಆಗಿ ಅದು ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ. ಮತ್ತು ನರೇಂದ್ರ ಮೋದಿಯವರು ಪ್ರಧಾನಿಯವರು, ನಾವು ಅವರ ಒಂದು ಅಡ್ಮೈರರ್ಸ್. ಮತ್ತು ನನಗೆ ಅರ್ಹತೆ ಇದೆ. ನಾನು ಮೊನ್ನೆ ಲೋಕಸಭೆ ಚುನಾವಣೆಯವರೆಗೂ ಅವರಿಗೋಸ್ಕರ ರಾತ್ರಿ ಹಗಲು ಅವ್ರು ಪ್ರಧಾನಿ ಆಗಬೇಕು ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಂದು 42 ದಿವಸ, ಉಡುಪಿ ವಿಧಾನಸಭಾ ಕ್ಷೇತ್ರ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನನಗೆ ಪಕ್ಷ ಸೂಚಿಸಿದ ಕಡೆ ಮೋದಿಯವರು ಪ್ರಧಾನಿಯವರಿಗೋಸ್ಕರ ನಾನು ಕೆಲಸ ಮಾಡಿದ್ದೇನೆ. ಹಾಗಾಗಿ ನಾನು ಅರ್ಹತೆಯಿಂದ ಅವರನ್ನು ಹಾಕಿದ್ದೇನೆ. ಇವತ್ತಿನ ಸಭೆಯಲ್ಲಿ ಒಂದು ರೀತಿಯ ಶಕ್ತಿ ಪ್ರದರ್ಶನ ಅಂತಲೇ ಹೇಳ್ಬೋದು. ಯಾಕಂದರೆ ಜನಸಂಘ ಕಾಲದಿಂದ ಇದ್ದವರು, ಈಗಿನ ಕೆಲವರು ಪದಾಧಿಕಾರಿಗಳು ಕೂಡ ಬಂದರು ಅನ್ನುವಂಥದ್ದು. ಕರಾವಳಿಯಲ್ಲಿ ಯಾವ ರೀತಿ ಬೆಂಬಲ ಮತ್ತು ಬೇರೆ ಜಿಲ್ಲೆಗಳು ಕೂಡ ಇದೆ, 5 ಜಿಲ್ಲೆಗಳಿವೆ, ಅಲ್ಲಿಂದ ಯಾವ ರೀತಿ ಬೆಂಬಲ ವ್ಯಕ್ತ ಆಗ್ತಾ ಇದೆ ತಮಗೆ? ನೋಡಿ, ಇವತ್ತು ಆ್ಯಕ್ಚುಲಿ ನಮ್ಮದು ಕಾರ್ಯಕರ್ತರ ಸಭೆ ಅಲ್ಲ. ನಮ್ಮದು ಇವತ್ತು ಕಾರ್ಯಾಲಯ ಉದ್ಘಾಟನೆ, ಅಂದರೆ ಇವತ್ತೊಂದು ಶುಭ ದಿವಸ ಅಂತ ಇವತ್ತು ಮಾಡಿದ್ದು ನಾವು. ನಾಳೆ ನಾಮಿನೇಷನ್ ಆಗೋದಕ್ಕಿಂತ ಮೊದಲು ಒಂದು ಕಾರ್ಯಾಲಯ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನನಗೆ ಒಬ್ಬರಿಗೂ ಫೋನ್ ಮಾಡಲಿಕ್ಕಾಗಲಿಲ್ಲ. ನನ್ನ ಮನೆಯಲ್ಲಿ ನಿನ್ನೆ ಧಾರ್ಮಿಕ ಕಾರ್ಯಕ್ರಮಗಳಿತ್ತು. ನನಗೆ ಮತ್ತು ಫೋನ್ಗಳು ಜಾಸ್ತಿ ಆಗಿರಲಿಲ್ಲ. ನಮ್ಮ ಕಚೇರಿಯ ಸಹಾಯಕರು ನಮಗೆ ಫೋನ್ ಮಾಡಿದ್ರಲ್ಲಿ ಎಲ್ಲರೂ ಬಂದಿದ್ದಾರೆ. ಅದು ನನಗೆ ವಿಶೇಷವಾದ್ದೇನು ಅಂತ ಹೇಳಿದರೆ, ನೋಡಿ, ಜನಸಂಘದ ಕಾಲದಿಂದ ಈ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ರೂವಾರಿಗಳು ಕೆಲಸ ಮಾಡ್ತಾ ಇದ್ದಂಥ ಹಿರಿಯರುಗಳೆಲ್ಲ ಬಂದಿದ್ದಾರೆ. ಜನಸಂಘದ ಕಾಲದಿಂದ ಪಕ್ಷವನ್ನು ಕಟ್ಟಿದಂಥವರು ವೇದಿಕೆ ಬಂದು ಕೂತ್ಕೊಂಡು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಸರಿ ಇದೆ ಅವರದ್ದು ಅಂತ ಹೇಳುವಂಥದ್ದು. ಈಗ ಬೇರೆ ಜಿಲ್ಲೆಗಳಲ್ಲಿಯೂ ನನಗೆ ಬಹಳ ದೊಡ್ಡ ಬೆಂಬಲಗಳು ಸಿಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮಂಗಳೂರಲ್ಲಿ ಒಂದು ಭಾವನಾತ್ಮಕವಾದಂಥ ವಿಷಯ ಬಂದಿದೆ. ಭಾವನಾತ್ಮಕ ಅಲ್ಲ, ಸರಿ ವಿಷಯ. ನಮ್ಮ ಕರಾವಳಿಗೆ ಅನ್ಯಾಯ ಆಗಿದೆ. ಕರಾವಳಿಗೆ ನ್ಯಾಯ ಸಿಗಬೇಕಿತ್ತು. ರಘುಪತಿ ಭಟ್ರಿಗೆ ಒಬ್ಬ ಶಾಸಕರಾಗಿ ಯಶಸ್ವಿಯಾದಂಥ ಕೆಲಸ ಮಾಡಿದರು. ದೊಡ್ಡ ದೊಡ್ಡ ಹಿರಿಯರುಗಳು, ಅಂಥವರಿಗೆ ವಿಧಾನ ಪರಿಷತ್ತು ನ್ಯಾಯಯುತವಾಗಿ ಕೊಡಬೇಕಿತ್ತು. ಅದು ಬಿಟ್ಟು ನಮಗೆ ನಮ್ಮ 2 ಜಿಲ್ಲೆಗಳ ಪ್ರಾತಿನಿಧ್ಯತ್ವವನ್ನೇ ತೆಗೆದಿದ್ದಾರೆ. 40 ವರ್ಷದಿಂದ ನಮ್ಮ ಜಿಲ್ಲೆಗೂ ಶಿಕ್ಷಕರದ್ದು ಪ್ರಾತಿನಿಧ್ಯ ಇತ್ತು. ಆ ಪ್ರಾತಿನಿಧ್ಯವನ್ನು ತೆಗೆದು ಘಟ್ಟದ ಮೇಲೆಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸರ್ತಿ ನಾವು ರಘುಪತಿ ಭಟ್ರು ನಮ್ಮ BJPಯ ಕಾರ್ಯಕರ್ತರ ಬೆಂಬಲಿತವಾಗಿ ನಿಲ್ತಾ ಇದ್ದಾರೆ, ಅವರಿಗೆ ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ನಾನು ಊಹಿಸದಿದ್ದಂಥ ಮಟ್ಟಿಗೆ ಬೆಂಬಲಗಳು ಸಿಗ್ತಾಯಿದೆ. ನನಗೆ ಬಂದ ಫೋನುಗಳಲ್ಲಿ ಇಡೀ ದಿವಸ ಶಿವಮೊಗ್ಗದ್ದೇ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕ್ಯಾಂಡಿಡೇಟ್ ಆಯ್ಕೆಯ ಬಗ್ಗೆ ಬಹಳ ದೊಡ್ಡ ಅಸಮಾಧಾನಗಳು ಅಲ್ಲಿಯ ಸ್ಥಳೀಯವಾಗಿ ಬಂದಿದೆ. ಒಂದು ಭಾಗ ನೇರವಾಗಿ ಹೊರಗೆ ಬರ್ತಾ ಇದ್ದಾರೆ, ಕೆಲವು ಭಾಗದವರು ಭಾಳ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಾನು ಒಂದು 42 ದಿವಸ ಅಲ್ಲಿ ಲೋಕಸಭೆಯ ಪ್ರಭಾರಿಯಾಗಿ ಕೆಲಸ ಮಾಡಿದ್ದು ಈ ಚುನಾವಣೆಗೆ ನನಗೆ ಪ್ರಯೋಜನ ಆಗಿದೆ. ಅಲ್ಲಿ ನನ್ನ ವ್ಯಕ್ತಿತ್ವವನ್ನು ಅವರು ತುಂಬ ಮೆಚ್ಚಿದ್ದಾರೆ. ಹಾಗಾಗಿ ತುಂಬ ಜನ, ಸರ್, ನಿಮ್ಮಂಥ ಜನಪ್ರತಿನಿಧಿಗಳು ನಮಗೆ ವಿಧಾನ ಪರಿಷತ್ತಾಗಿ ಬರಬೇಕು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಕಾರ್ಯಕರ್ತರೊಟ್ಟಿಗೆ ನೀವು ಮಿಂಗಲಾಗೋದು, ಇದನ್ನು ನಾವು ಮೆಚ್ಚಿದ್ದೇವೆ. ಹಾಗಾಗಿ ಶಿವಮೊಗ್ಗದಲ್ಲಿ ಕಾರ್ಯಕರ್ತರು ನನ್ನ ಆತ್ಮೀಯತೆಯನ್ನು ಮೆಚ್ಚಿಕೊಂಡು, ನಾನು ಜನಪ್ರತಿನಿಧಿ ಆದರೆ, ನಾನು MLC ಆದರೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬರ್ತದೆ ಅಂತ ಹೇಳುವ ದೃಷ್ಟಿಯಿಂದ ಭಾಳ ದೊಡ್ಡ ಬೆಂಬಲಗಳು ಇವತ್ತು ಸಿಗ್ತವೆ. ಕರಾವಳಿ ಭಾಗದ ಶಾಸಕರು, BJP ಶಾಸಕರು ಬಹಿರಂಗವಾಗಿ ಹೇಳಿಕೊಳ್ಳಿಕ್ಕಾಗದೇ ಇರ್ಬೋದು. ಯಾವ ರೀತಿಯ ಬೆಂಬಲ ಇದೆ ಅವರಿಂದ ತಮಗೆ ಅಂತ? ಅಲ್ಲ, ನಾನು ಇನ್ನೂ ಯಾವುದೇ ಶಾಸಕರುಗಳನ್ನು ಸಂಪರ್ಕ ಮಾಡಲಿಲ್ಲ. ನನ್ನನ್ನು
ಸಮಾಧಾನ ಮಾಡಲಿಕ್ಕೆ ಬಂದಂಥ ಶಾಸಕರುಗಳಿಗೆ ನಾನು ವಿನಂತಿ ಮಾಡಿದ್ದೇನೆ, ನೀವು ನನ್ನನ್ನು ಸಮಾಧಾನ ಮಾಡೋದು ಬೇಡ. ಯಾಕಂದರೆ ನೀವು ಹೋಗಿ ನನ್ನ ಸೀಟ್ ತರ್ಸ್ಕೊಂಬರ್ಬೇಕಿತ್ತು. ನಿಮಗೆಲ್ಲ ಕೆಲಸ ಮಾಡಿದ್ದೇನೆ, ಅಷ್ಟು ಜನರಿಗೆ ಎಂ ಪಿ ಎಲೆಕ್ಷನ್ದು ಎಲ್ಲದೂ ಕೆಲಸ ಮಾಡಿದ್ದೇನೆ. ರಘುಪತಿ ಭಟ್ರಿಗೆ ಏನೂ ಇಲ್ಲದೆ ಈಗ ಇದ್ದಾರೆ, ಇಲ್ಲ ಇದ್ದವರು ನೀವು ತಗೊಂಬರ್ಬೇಕಿತ್ತು. ಆದರೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನನ್ನ ಅಭಿಮಾನದಲ್ಲಿ, ನಾನು ಇಲ್ಲಿ ಜಿಲ್ಲಾಧ್ಯಕ್ಷನಾಗಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ, ಇಡೀ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದ್ರಲ್ಲಿ ನಾನೊಬ್ಬ ಪ್ರಮುಖ. ಹಾಗಾಗಿ ನನ್ನ ಅಭಿಮಾನದಿಂದ ಕೆಲವು ಕಾರ್ಯಕರ್ತರುಗಳು ನನ್ನ ಹತ್ರ ಬರ್ಬೋದು. ಇನ್ನು ಅವರನ್ನು ಉಚ್ಚಾಟನೆ ಮಾಡೋದು, ಅವ್ರಿಗೆ ಬೆನ್ನು ಹಿಡಿದು ದಯವಿಟ್ಟು ಮಾಡಬೇಡಿ. ಅವರನ್ನು ಅವರಷ್ಟಕ್ಕೆ ಬಿಡಿ. ನಾನು ಯಾರೋ ಒಬ್ಬರು ಶಿವಮೊಗ್ಗದವ್ರು ನಿಂತಿದ್ದಾರೆ, ನಾನೊಬ್ಬ ಬಿ ಜೆ ಪಿಯ ಕಾರ್ಯಕರ್ತರ, ಗೆದ್ದರೂ ಸೋತರು ಬಿ ಜೆ ಪಿ ಹೇಳಿದ್ದೇನೆ. ನೀವು ಆ ಕಾರ್ಯಕರ್ತರಿಗೆ ಬೆನ್ನು ಹಿಡಿದು ತೊಂದರೆ ಮಾಡಿ, ಇದೇನು ಭಾಳ ದೊಡ್ಡ ಸೀರಿಯಸ್ ಚುನಾವಣೆ ಅಲ್ಲ, ಬಿ ಜೆ ಪಿಗೆ ತೊಂದರೆ ಆಗುವ ಚುನಾವಣೆ ಅಲ್ಲ ಅಂತ ಅವ್ರ ಹತ್ರ ವಿನಂತಿ ಮಾಡಿದ್ದೇನೆ. ಮತ್ತೆ ಯಾರಿಗೂ ವೈಯಕ್ತಿಕವಾಗಿ ಸಂಪರ್ಕ ಮಾಡಲಿಕ್ಕೆ ಆಗಲಿಲ್ಲ. ನಾಮಿನೇಷನ್ನ ನಂತರ ನಾನು ಎಲ್ಲರನ್ನೂ ಸಂಪರ್ಕ ಮಾಡ್ತೇನೆ. ದೈವದ ಅಭಯ ಏನಾಗಿದೆ? ನಿಮ್ಮಲ್ಲಿ ಕೋಲಾಗಿತ್ತು ನಿನ್ನೆ ಅಂತ ಕೇಳಲ್ಪಟ್ಟೆವು. ಏನು ಅಭಯ ಆಗಿದೆ ದೈವಲ್ಲಿ? ನಾನು ನಮ್ಮ ಮನೆತನದ್ದು ಭಾಳ ನಂಬಿಕೊಳ್ಳುವ ದೈವ ಕಲ್ಕುಡ ವರ್ತೆ ಮತ್ತು ಪಂಜುರ್ಲಿ ರಕ್ತೇಶ್ವರಿ ಗುಳ್ಳಿಗಾದವರು. ನಾನು ಅದಕ್ಕೋಸ್ಕರ ಇಟ್ಟದ್ದಲ್ಲ. ನನ್ನ ಮನೆ ಗೃಹ ಪ್ರವೇಶ ಆದದ್ದು ಡಿಸೆಂಬರಲ್ಲಿ. ಆಮೇಲೆ ನಾವು ಯಾವುದೇ ಒಂದು ಶುಭ ಸಂದರ್ಭ ಆದರೆ ನಾವು ಮನೆಯಲ್ಲೊಂದು ದೈವಕ್ಕೆ, ನಾಗನಿಗೆ ಮತ್ತು ದೈವಕ್ಕೆ ಕೊಡೋದು ಸಂಪ್ರದಾಯ. ಆ ಪ್ರಕಾರ ಭಾಳ ಹಿಂದೆ ನಿನ್ನೆ ದಿವಸ ಆಗಿತ್ತು. ಅದರ ಮಧ್ಯೆ ಇದು ಕಾಕತಾಳೀಯವಾಗಿ ಬಂತು. ದೈವ ಬಂದಾಗ ಯಾವಾಗಲೂ ದೈವವೇ ಕೇಳ್ತದೆ, ನಾನು ಕೇಳಬೇಕಾಗಿಲ್ಲ. ಅವರಿಗೆ ಅದೇ ಕೇಳಿಕೊಂಡು ನನ್ನ ಹತ್ರ ಕೇಳ್ಕೊ, ಭಾಳ ಒಳ್ಳೆಯ ಅಭಯ. ನಿನ್ನ ನಿರ್ಧಾರಕ್ಕೆ ಸರಿ ಇದೆ, ನೀನೇನು ನಿರ್ಧಾರ ತಗೊಂಡಿದೆ. ಯಾಕಂದರೆ ಗೊಂದಲ ಇರ್ತದಲ್ಲ, ಇಂಥ ಪಕ್ಷದಲ್ಲಿ 30-35 ವರ್ಷ ಕೆಲಸ ಮಾಡಿ ಇಂಥ ನಿರ್ಧಾರ ಮಾಡಿ ಗೊಂದಲ ಇರುತ್ತೆ. ಯಾವ ಗೊಂದಲಕ್ಕೆ ಹೋಗೋದು ಬೇಡ. ನೀನು 100ಕ್ಕೆ 100 ಗೆಲ್ಲಿಸುವುದನ್ನು ನಾವು ಮಾಡ್ತೇವೆ ಶಕ್ತಿಗಳು ಅಂತ ಹೇಳುವಂಥ ಅಭಯ ಸಿಕ್ಕಿದೆ. ಅದರ ಮೇಲೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಹೊಸ ಹುರುಪು ನನಗೆ ಇವತ್ತು ಬಂದಿದೆ. ಇದು ರಘುಪತಿ ಭಟ್ ಅವರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.